ಇದು ಮುತ್ತಿನ ಹಾವು. ನೋಡಿ ತಾಯಿ, ಇದು ಕನ್ನಡಿ ಹಾವು. ನೋಡಿ, ಇದು ಕಾಳಿಂಗ ಸರ್ಪ. ನೋಡಿ ತಾಯಿ, ಇದು ಹಳದಿ ಹಾವು. ನೋಡಿ, ಇದು ಹೆಬ್ಬಾವಿನ ಮರಿ. ನೋಡಿ ತಾಯಿ, ಇದು ಹುಲ್ಲು ಹಾವು. ಇದು ಕಣ್ಣು ಬಿಳಿ ಹಾವು. ತಾಯಿ, ಅದರಲ್ಲೊಂದು ಹಾವುಂಟು, ಕೊಳಕು ಮಂಡಲವೆಂದು. ಆ ಹಾವುವೆ ಬುಸ್ಕುಟ್ಟರೆ ಸಾಕು, ದೇಹದ ವಿಷ್ಣುವಿಗೆ ಶೇಷನಾಗ, ಶಿವನಿಗೆ ವಾಸುಕಿ. ನಿಮ್ಮ ಸಾಧನೆ ದೊಡ್ಡದಿದೆ ಮತ್ತು ಇವನಿಗೆ ಹಾವುಗಳ ಬಗ್ಗೆ ಚೆನ್ನಾಗಿ ತಿಳಿದಿದೆ. ಸಖಿಯಲ್ಲ, ಇವನಿಗೆ ನಮ್ಮ ಬಗ್ಗೆ ತಿಳಿಸು. ಆಗಲಿ ಮಹಾರಾಣಿ. ಕಾವಲಿಗೆ ಬನ್ನಿ. ಯೋಚಿಸಿ ಕೇಳಿ. ಇದು ಮಹಾರಾಣಿ ಲಲಿತಾಂಬೆಯವರ ಆಜ್ಞಾಪನೆ. ಈ ವಿಷಯ ಎಲ್ಲಿಯೂ ಯಾರೊಂದಿಗೂ ಪ್ರಸ್ತಾಪವಾಗಕೂಡದು. ನಾವು ನಿಮ್ಮನ್ನು ನಮ್ಮ ರಹಸ್ಯ ಸ್ಥಳಕ್ಕೆ ಕರೆದೊಯ್ಯುತ್ತೇವೆ. ಇಲ್ಲಿ ಒಂದು ಗಂಡು ಒಂದು ಹೆಣ್ಣು ಮಗುವನ್ನು ಕೂಡಿ ಹಾಕಲಾಗಿದೆ. ಅಲ್ಲಿರುವ ಹೆಣ್ಣು ಮಗುವಿಗೆ ನಿಮ್ಮಲ್ಲಿರುವ ಮರಿಹಾವಿನ ನೀರನ್ನು ಕುಡಿಸಬೇಕು. ಕುಡಿಯಲು ಒಪ್ಪದಿದ್ದರೆ ಅದನ್ನು ಹೋಗಿ ಕುಡಿಸಬೇಕು. ಕೇಳಿಸ್ಕೊಂಡೆ ಕಣ್ಣಮ್ಮ, ಕೇಳಿಸ್ಕೊಂಡೆ. ಹೊಸಲು ಮೊದಲು ಆ ಹುಡುಗರು ಯಾರು ಅಂತ ತಿಳ್ಕೊಳ್ಳೋಣ. ಯಾರು ಅಂತ ತಿಳ್ಕೊಳ್ಳೋಣ. ಆ ಹುಡುಗರು ಇವರು ಏನ್ ಸಂಬಂಧ ಅಂತ ತಿಳ್ಕೊಳ್ಳೋಣ. ಏನ್ ಸಂಬಂಧ ಅಂತ ತಿಳ್ಕೊಳ್ಳೋಣ. ಅಮ್ಮ ತಾಯಿ, ಆ ಹುಡುಗರು ಯಾರು, ಅವ್ರಿಗೂ ನಿಮ್ಗೂ ಏನ್ ಸಂಬಂಧ ಅಂತ ಹೇಳವ. ಅದನ್ನೆಲ್ಲ ತಿಳ್ಕೊಂಡು ನಿಮ್ಗೆ ಏನಾಗಬೇಕಾಗಿದೆ? ಆದ್ರೂ ಹೇಳ್ತೀನಿ ಕೇಳಿ. ನಿಮ್ಗೂ ಅವುಗಳಿಗೂ ಏನ್ ಸಂಬಂಧ ಇದೆಯೋ ಅದೇ ರೀತಿ ನಮ್ ರಾಣಿ ನಮಗೂ ಆ ಮಕ್ಕಳಿಗೂ ಸಂಬಂಧ. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ. ತಮ್ಮ ಕೇಳಿಸ್ಕೊಂಡಿಲ್ಲ. ಕೇಳಿಸ್ಕೊಂಡೋಣ. ಹೊಟ್ಟೆ ಪಾಡಿನ ಸಂಬಂಧ ನಮ್ಗೇನೋ ಸರಿ, ನಿಜವಾದ ಸಂಬಂಧ ಏನು ಅಂತ ತಿಳಿದರೆ ನಿಮ್ ಕೆಲಸ ಆಗ್ಬೋದೇನಾ? ರಾಣಿಯಮ್ಮ ಸ್ವಲ್ಪ ಇವ್ರು ಏನೇನೋ ಹೇಳ್ತಿದ್ದಾರೆ. ಒಂದ್ಸಲಿ ಹೂ ಅಂತಾರೆ, ಒಂದ್ಸಲಿ ಹೂ ಅಂತಾರೆ. ನೀವೇ ಕೇಳಿ ರಾಣಿ ಸಾಹೇಬ. ನಾನು ನಿಮ್ಮ ಮಹಾರಾಣಿ. ರಹಸ್ಯ ಸ್ಥಾನದಲ್ಲಿರುವ ಆ ಎರಡು ಮಕ್ಕಳು ಈ ರಾಜ್ಯದ ರಾಜನ ಮೊದಲನೇ ಹೆಂಡತಿ ಮಕ್ಕಳು. ಆ ವಿಷಯವನ್ನು ತಿಳಿಸದೆ ನಿಮ್ಮ ಮಹಾರಾಜರು ನನ್ನನ್ನು ಮೋಸದಿಂದ ವಿವಾಹವಾಗಿದ್ದಾರೆ. ವಿಷಯ ತಿಳಿದ ನನಗೆ ಸೇರಿದ ಸರ್ಪ ಹೆಣೆಯುತ್ತಿದೆ. ರೋಷಾಗ್ನಿ ಜ್ವಾಲಾಮುಖಿಯಾಗಿದೆ. ಸೇಡು ಸೇಡು ಸೇಡು. ಆ ಹೆಣ್ಣು ಮಗುವಿಗೆ ಮಾರಣಾಂತಿಕ ಅಪಾಯವಾಗಬಾರದು. ಅದಕ್ಕೆ ಈ ಉಪಾಯ. ಅಬ್ಬಬ್ಬ, ಎಂತ ದುರಾಲೋಚನೆ. ಏನಂತೆ? ಅಲ್ಲ ತಾಯಿ, ನನ್ನ ತಮ್ಮ ಹೇಳಿದ್ದು ನಿಮ್ಮ ರಾಜ್ಯವದ್ದು ಎಂತ ದೂರದ ಆಲೋಚನೆ ಇದ್ದ ತಾಯಿ. ಸಾಕು, ನಿಲ್ಲಿಸು.
ಕೊಡುವುದೇ ಜಾಣತನ. ಅವನ ಜೀವನ ತಿಕ್ಕೊಂಡು ಕರೆದುಕೊಂಡು ಹೋಗಿದ್ದ ಈ ರಾಷ್ಟ್ರ ಸ್ಥಾನಕ್ಕೆ. ಅಮ್ಮ ಬೇಗ ಬೇಗ ತುಂಬಿಸಿಕೊಳ್ಳಿ. ಎಷ್ಟು ತಡ ಮಾಡುತ್ತೀರಾ ನೀವು? ಬೇಗ ಬೇಗ. ಏನು ತಡಹಾಟ ನಿಮ್ಮದು? ಅಡಿಯಮ್ಮ ಸಾವುಗಳು ಇಲಿಗಳಲ್ಲ ಕಣಮ್ಮ. ಇದು ನನಗೂ ಗೊತ್ತು. ಇಲಿಗಳಲ್ಲ ಅಂತ. ಬೇಗ ತುಂಬಿಸಿಕೊಳ್ಳಿ. ಎಕ್ಕಲ್ಲ ಸುಮ್ಮಿ. ತುಂಬಿಸಿಕೊಳ್ಳಿ ಬೇಗ. ಏನಿಲ್ಲ ನಾನು ನಿಮಗೆ ಬಡ್ಡಿ ಕೊಟ್ಟಿದ್ದೇನೆ ಕಣ್ಣಿಗೆ. ಅಮ್ಮ ಏನು ಕಾಣ್ತಾ ಇಲ್ವಲ್ಲೋ? ಪೆಟ್ಟಿ ದುಡ್ಡು ಏನು ಕಾಣ್ತಿಲ್ವಲ್ಲೋ? ಅದಾಗಟ್ಟು ಬಿಡ್ತೀರಲ್ಲ ಯಾಕಮ್ಮ ಬಂದಾಗ ಬಂದ್ಬಿಟ್ರಿ ಕಣೋ. ಎಲ್ಲ ಸಮಸ್ಯೆ ಸುಮ್ಮನೆ ಇರ್ತೀರಾ ಸ್ವಲ್ಪ? ಯಾಕೆ ಅಯ್ಯಮ್ಮ ಹಿಂಗಾಗ್ತೈತೆ? ಮೇಲೆ ಇದನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿ. ಅಮ್ಮ ಏನು ಕಾಣ್ತಿಲ್ಲ ಕಣೋ. ಅದಾಗಟ್ಟು ಏನು ಕಾಣುತ್ತಿಲ್ಲ ಇದ್ಯಾವುದೋ ಮುಸು ಮುಸು ಅಂತ ಇದೆ. ಓ ಬೆಳಗ್ಗಿಂದಾನೆ ಒಂದು ಆಗ್ತದೆ ಸುಮ್ಮನೆ ಬನ್ನಿ. ಹೆಚ್ಚಿಗೆ ಮಾತನಾಡಿದರೆ ಹೊರೇಳಿಸುವೆ. ಅಲ್ಲ ನಾನು ಆವಿಡಿ ಅದಕ್ಕೆ ಕೆತ್ತಿಸ್ಬಿಟ್ಟ ಇದಕ್ಕಲ್ಲ ಆಮೇಲೆ ಹೊರಗಡೆ ಹೋದ. ನಂಗೆ ಅದು ಸಿಕ್ಕಿಲ್ಲ ನಾನು ಅಣ್ಣ ಅಣ್ಣ ಯಾರೋ ಬಂದ ಹಾಗೆ ಕಾಣುತ್ತಿದೆ. ನೋಡು. ಜೋರಾಗಿ ಮಾತಾಡ್ಬೇಡ, ನೋಡ್ತೀನಿ ನಾನು. ಯಾರು ಇಲ್ಲ, ಸುಮ್ಮನೆ ಹೆದರ್ಕೋಬೇಡ. ನನ್ನ 6ನೇ ಹೆಜ್ಜೆಯ ಹೇಳ್ತಾ ಇದೆ. ಯಾರು ಇಲ್ಲಿ ಬರುವರು. ನನಗೆ ಹೆದರಿಕೆ ಆಗ್ತಿದೆ ಅಣ್ಣ. ಯಾರು ಇಲ್ಲ, ನಾನು ಇದೀನಿ ಅಲ್ವಾ, ಕೂತ್ಕೋ ಬೈಲಿ, ಹೆದರ್ಕೋಬೇಡ. ಯಾರು ಯಾರು ನೀವು? ಹೆದರಬೇಡಿ ಮಕ್ಕಳೇ, ಹೆದರಬೇಡಿ. ಮಕ್ಕಳೇ, ಹೆದರಬೇಡಿ. ನಾನು ನಿಮ್ಮ ಅಮ್ಮ. ನಿಮ್ಮನ್ನು ಕಾಪಾಡಲೆಂದೇ ಬಂದದ್ದು. ಅಮ್ಮನ ಅಮ್ಮನ ಹಾಗೆ ಕಾಣುತ್ತಿಲ್ಲವಲ್ಲ. ಅಮ್ಮನ? ನೀವು ನಮ್ಮ ಅಮ್ಮ ಅಲ್ಲ. ಅಮ್ಮನ ಹಾಗೆ ಕಾಣುತ್ತಿಲ್ಲವಲ್ಲ. ಹಾಗಾದರೆ ಅಮ್ಮ ನಮ್ಮನ್ನೇಗೆ ಇಲ್ಲಿ ಕೂಡಿಯಾಗಿದ್ದೀರಾ? ನಾವು ಯಾವ ತಪ್ಪನ್ನು ಮಾಡಿಲ್ಲವಲ್ಲ. ಮಕ್ಕಳೇ, ನಿಮ್ಮನ್ನು ಹಾಗೆಲ್ಲ ಪ್ರಶ್ನಿಸಬಾರದು. ಏ ಗಂಗಸಾನಿ, ನಮ್ಮ ಅಮ್ಮ ನಮ್ಮ ಕಣ್ಣೆದುರೇ ಮರಣಿಸಿದರಲ್ಲ. ಹೌದು, ಅಣ್ಣ ಹೇಳುವುದು ಸರಿಯಾಗಿದೆ. ಇವರನ್ನು ನೋಡಿದರೆ ನಾನು ನಿಮ್ಮ ಅಮ್ಮ ಎಂದು ಹೇಳುತ್ತಿದ್ದಾರೆ. ಏನಿ ಸಂಚು? ಏ ಗಂಗಸಾನಿ, ಏನಿ ಕುತಂತ್ರ? ನಮ್ಮನ್ನು ಇಲ್ಲಿಂದ ಕರೆದುಕೊಂಡು ಹೋಗು. ಹೋಗು ಚಂದ್ರ, ಹೋಗು ತಾರ. ನಿಮ್ಮನ್ನು ಕರೆದುಕೊಂಡು ಹೋಗಲಂತೆ ಅಲ್ಲವೇ ನಾನು ಇಲ್ಲಿಗೆ ಬಂದದ್ದು? ಸುಳ್ಳು. ನಾವಿಬ್ಬರೂ ಹಸಿವಿನಿಂದ ನೀರಡಿಕೆಯಿಂದ ಕರೆಯುತ್ತಿದ್ದೇವೆ. ಅಮ್ಮನಾಗಿದ್ದರೆ ಹೀಗೆ ಮಾಡುತ್ತಿದ್ದರೆ. ಆ ವಿಷಯ ತಿಳಿದೇ ಅಲ್ಲವೇ ನಿಮಗೆ? ಊಟ ನೀರು ಕೊಟ್ಟು ನಿಮ್ಮನ್ನು ಸಮಾಧಾನಪಡಿಸಲೆಂದು ಬಂದದ್ದು. ಹಾಗಾದರೆ ಬೇಗ ಊಟ
ಆಗಲಿ ಮಹಾರಾಣಿ. ಮಕ್ಕಳೇ, ಹೀಗೆ ಬನ್ನಿ, ಕುಳಿತುಕೊಳ್ಳಿ. ನಾನು ನಿಮಗೆ ಊಟ ಮಾಡಿಸುವೆ. ಗಂಗಸಾನಿ, ನೀನು ಎಷ್ಟು ಒಳ್ಳೆಯವಳು. ಎಲ್ಲಿ ಆನೆ ಬಾಯಿ ತೆರೆಯಿರಿ. ಜಾಣ ಜಾಣ ಮರಿ. ಅಯ್ಯೋ ಕಾಣ ಬಾಯಿ ಸುಟ್ಟು ಹೋಗುತ್ತದೆ. ಗಂಗಸಾನಿ, ನೀನು ಅಯ್ಯೋ ಅಯ್ಯೋ ಗಂಗಸಾನಿ, ನೀರು ಕೊಡು. ಎದೆಯ ನೋವು ಉರಿಯುತ್ತಿದೆ ಗಂಗಸಾನಿ. ಯಾರು ನೀವು? ಯಾರು ನನ್ನನ್ನು ಬಿಡಿ.